ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ನೌಕರರ ಸಂಘ ದೇವನಹಳ್ಳಿ ತಾಲೂಕು ಘಟಕದ ವತಿಯಿಂದ ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನೆ ನಡೆಯಿತು. ಕರ್ನಾಟಕ ರಾಜ್ಯ ನೌಕರರ ಸಂಘ ದೇವನಹಳ್ಳಿ ತಾಲೂಕು ಘಟಕಗಳ ವತಿಯಿಂದ ನೂತನ ಅಂಗಡಿ ಮಳಿಗೆಗಳ ಉದ್ಘಾಟನೆ ಹಾಗೂ 7ನೇ ವೇತನ ಆಯೋಗ ಜಾರಿಯಾದ ಪ್ರಯುಕ್ತ ಅಭಿನಂದನಾ ಸಮಾರಂಭವನ್ನು ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಳ್ಳೆಯ ಸಂಘಟನೆ ಇದ್ದು ಇಂತಹ ಒಳ್ಳೆಯ ಕಾರ್ಯಗಳು ಮುಂದುವರಿಯಲಿ ಅಂತ ಶುಭ ಹಾರೈಸಿದರು. ಹಾಗೂ 7ನೇ ಆಯೋಗದ ಶಿಫಾರಸು ಅನುಷ್ಠಾನ ಮಾಡಿದ್ದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿದ್ದೇವೆ. ಹಾಗೂ ಸರ್ಕಾರಿ ನೌಕರರ ಕುಟುಂಬ ಸದಸ್ಯರ ಆರೋಗ್ಯ ವಿಮಾ ಯೋಜನೆಯು ಮುಂದಿನ ದಿನಗಳಲ್ಲಿ ಜಾರಿಯಾಗಲಿದೆ ಅಂತ ತಿಳಿಸಿದರು. ಮಾಡ್ಕೊಳ್ಳಿ ಲೀಗಲ್ ಆಗಿ ಮಾಡ್ಕೊಳ್ಲಿಕ್ಕೆ ಅವ್ರು ಸಿದ್ರಿದ್ದಾರೆ. ಅವ್ರು ಬೇರೆಯವ್ರ ತರ ಹಂಗೆ ಹಿಂಗೆಲ್ಲ ಹೊಡೆದು ಬಿಸಾಕ್ತಿರ್ತಾರೆ. 6 to 4 ಅವರೆಲ್ಲ ಕೂಡ. ಹಾಗಾಗಿ ಅವ್ರ ಮೂಲಕ ಒಳ್ಳೆ ಕೆಲಸಗಳು ಈ ತಾಲೂಕಿನಲ್ಲಿ ಆಗ್ಲಿಲ್ಲ ಅಂತ ಮಾತನ್ನು ಕೂಡ ಹೇಳ್ತಾ, ಮತ್ತೆ ಅದೇ ರೀತಿ ಇದೇ ರೀತಿ ಯೌವನವನ್ನು ಕೂಡ ಮುಂದಿನ ದಿನಗಳಲ್ಲಿ ಆರೋಗ್ಯ ಯೌವನವನ್ನ ಕಾಪಾಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಅವ್ರ ಟೀಮ್ ಎಲ್ಲರೂ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಇರಬಹುದು ತಾಲೂಕು. ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಮಾತನಾಡಿ, 7ನೇ ಆಯೋಗದ ಅನುಷ್ಠಾನದ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ತಿಳಿಸುವ ಕಾರ್ಯಕ್ರಮ ನಡೆಯುತ್ತಿದ್ದು ಎಲ್ಲರೂ ಭಾಗವಹಿಸಬೇಕು. ಹಾಗೂ ಮುಂದಿನ ದಿನಗಳಲ್ಲಿಯೂ ಸಹ ನೌಕರರ ಸಂಘದ ಪ್ರತಿಯೊಂದು ಅಭಿವೃದ್ಧಿಯ ಹೆಜ್ಜೆಯಲ್ಲಿ ಸದಾ ಎಲ್ಲರೂ ಒಗ್ಗಟ್ಟಿನಿಂದ ಮುಂದುವರಿಬೇಕು ಅಂತ ತಿಳಿಸಿದ್ರು. ಇವತ್ತು ಅದೇ ಗುದ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಹೇಬ್ ಉದ್ಘಾಟನೆ ಮಾಡೋಕೆ ಬಂದರು. ಅದು ನಮ್ಗೆ ಬಹಳ ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ದೇವನಹಳ್ಳಿ ತಾಲೂಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬಂದಿದ್ದಾರೆ ಅಂದರೆ ನಮ್ಮ ಸುದೈವ ಅದು ಆ ವಿಷಯದಲ್ಲಿ. ಮತ್ತೆ ಇದರಲ್ಲಿ ನಮ್ಮ 7ನೇ ವೇತನ ಆಯೋಗದಂತೂ ಬಹಳ ಒಂದು ಸಾಧನೆ ಇಲ್ಲ ಇದು ಕಲ್ಪನೆ ಮಾಡ್ಕೊಳಕ್ಕೆ. ಯಾವ್ಯಾವ ಥರ ಮಾಡಬೇಕು ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ MLAಗಳಿರ್ಬೋದು, ರಾಜ್ಯ ಉಸ್ತುವಾರಿ ಸಚಿವಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅವ್ರ ಮುಖಾಂತರ ಒತ್ತಡ ತಂದು. ಈ ಸಂದರ್ಭದಲ್ಲಿ ರಾಜ್ಯ ಹಿರಿಯ ಸದಸ್ಯರಾದ ಬಸವರಾಜು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚುನಾವಣಾ ಶಿರಸ್ತೇದಾರ್ ಗಂಗಾಧರ್, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರುಗಳಾದ ವೆಂಕಟೇಶ್ ಮತ್ತು ರಾಜು ಕೆಎಂ, ಪ್ರಧಾನ ಕಾರ್ಯದರ್ಶಿ ಆದರ್ಶ, ಖಜಾಂಚಿ ಉಮಾಶಂಕರ್, ಗೌರವಾಧ್ಯಕ್ಷ ಕೆ ಹನುಮಂತರಾಯಪ್ಪ, ರಾಜ್ಯ ಪರಿಷತ್ ಸದಸ್ಯ ನಾರಾಯಣಗೌಡ, ಕ್ರೀಡಾ ಸಂಘಟಕರಾದ ವಿ ರಂಗನಾಥ್, ಬೈರೇಗೌಡ, ಪಿ ಗಂಗಾಧರ್ ಸೇರಿದಂತೆ ನೌಕರರ ಸಂಘದ ಎಲ್ಲ ಸದಸ್ಯರುಗಳು ಭಾಗವಹಿಸಿದರು. ವರದಿ ರಾಜು ಗೌಡ.